ಯಾವ ರೀತಿಯಾಗಿ ಯಾರನ್ನು ಮೀರಬಲ್ಲರು ಯಾವ ಕ್ಷೇತ್ರದಲ್ಲಿ ಅನ್ನೋದು ಚರ್ಚೆ ಅವಶ್ಯ ಇಲ್ಲ ಅನ್ನಿಸ್ತದೆ ನನಗೆ. ಯಾಕಂದ್ರೆ ರಾಜ್ಕುಮಾರನ ವಿಷ್ಣುವರ್ಧನ ಅದರಲ್ಲಿ ಭಿನ್ನ ಮತ ಅನ್ನೋದು ಇಲ್ಲ. ವಿಷ್ಣುವರ್ಧನರು ಆರಂಭದಲ್ಲಿ ಒಂದಿಷ್ಟೇನೋ ಟಿಪ್ಪಣಿ ಸಹಜ ಇದ್ದು ಇಲ್ಲ ಅಂತಲ್ಲ, ಅದು ನಂತರದಲ್ಲಿ ದಿನನಿತ್ಯ ಪ್ರಬಲರಾಗ್ತಾ ಭಾಳ ಎತ್ತರಕ್ಕೆ ಬೆಳೆದಿದ್ದ ಒಬ್ಬ ನಾಯಕ ನಟರಾಗಿದ್ದು 50 ವರ್ಷಗಳವರೆಗೆ ಸೇವೆ ಸಲ್ಲಿಸಿದರು. ಒಂದಲ್ಲ ಎರಡಲ್ಲ, ಭಾಳ ನೆನಪಿಡುವಂಥ ವಿಷಯ ಇದು. 50 ವರ್ಷ ಚಿಕ್ಕ ವಯಸ್ಸಲ್ಲಿ ಬಂದಂಥ ಇವರು ವಂಶವೃಕ್ಷ ಮೂಲಕ ಸಣ್ಣ ಹುಡುಗದಾಗ ಎಂಟ್ರಿ ಆದಂಥ ಇವರು ನಾಗರಾದ ಮೂಲಕ ನಾಯಕರಾಗಿ ಏನು ಮಿಂಚಿದ್ರು ಪುಟ್ಟಣ್ಣ ಕನಗಾಲರಿಂದ ಅವ್ರ ಜೀವನದ ಕೊನೆಯವರೆಗೂ ನಾಯಕ ನಟರಾಗಿ ನಟಿಸಿದ್ದಾರೆ. ಬೇರೆ ಮತ್ತು ಭಾಷೆಗೆ ಹೋಗಿ ನಟಿಸಿದರು. ಒಂದು ನಾವು ಹೇಳ್ಬೋದು, ರಾಜ್ಕುಮಾರ್ ಅವರು ಕನ್ನಡ ಬಿಟ್ಟು ಮತ್ತೊಂದು ಭಾಷೆಯಲ್ಲಿ ನಟಿಸಲಿಲ್ಲ. ಆದರೆ ವಿಷ್ಣುವರ್ಧನ್ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿದರು ಅನ್ನೋದು ಒಂದು ಸಣ್ಣ ಕರೆಕ್ಷನ್, ಅಥವಾ ಅದು ಅನಿವಾರ್ಯ ಅವರ ಬದುಕಿನ ಸ್ಥಿತಿ. ಹೀಗಾಗಿ ವಿಷ್ಣುವರ್ಧನ್ ಅವರ ಈ ಒಂದು ನಟನೆ 50 ವರ್ಷದ್ದು ಜೊತೆಗೆ ಹೀರೋ ಆಗಿ ಉಳಿದಿದ್ದು ಅದು ಅಷ್ಟೇ ಮುಖ್ಯ ರೀ. 5 ದಶಕ ಹೀರೋ ಆಗಿ ಉಳಿದ ಸಣ್ಣ ಮಾತಲ್ಲ. ಯಾಕೆ ಶರೀರ ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಏನು ಪರಿವರ್ತನೆ ಆಗ್ತದೆ ಏನಾಗ್ತದೆ ಹೇಳಲಿಕ್ಕೆ ಆಗಲಾರದಂಥದ್ದು. ನಿಜವಾಗಿ ಅವರು ವ್ಯಾಯಾಮ ಮಾಡಿಕೊಂಡು ಮತ್ತೇನು ನಿರಂತರವಾಗಿ ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಟುಕೊಂಡು ಬಹಳ ದಿನಗಳವರೆಗೆ ಚೆನ್ನಾಗಿ ತಮ್ಮ ಆರೋಗ್ಯ ಬಂದಿದ್ದರು. ಮತ್ತು ವಯಸ್ಸಾದಂಗೆ ಸ್ವಾಭಾವಿಕವಾಗಿ ಈಗ ಅವರಿಗೆ ಬರುವ ಸೆಪ್ಟೆಂಬರ್ 18ಕ್ಕೆ 75 ವರ್ಷಗಳಾಗ್ತವೆ. ಈ ಸಂದರ್ಭದಲ್ಲೇ ಒಂದಿಷ್ಟು ಕನ್ನಡದ ನಟರು ನಟಿಯರು ನಮ್ಮ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿ, ಮುಖ್ಯಮಂತ್ರಿ ಭೇಟಿಯಾಗಿ, ಜೊತೆಗೆ ನಮ್ಮ